ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಗವಂತ ಎಲ್ರೂ ಚೆನ್ನಾಗಿ ಇಟ್ಟಿರ್ತಾನೆ. ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿದೆ, ಅದನ್ನು ನಾನು ಅರ್ಥಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನೀವು ಯಾಕೆ ಡೈಲಿ ವ್ಲಾಗ್ ಹಾಕ್ತಾ ಇಲ್ಲ ಅಂದ್ಬಿಟ್ಟು. ಸೊ ಇವತ್ತು ಐ ಥಾಟ್ ಶೂಟ್ ಮಾಡೋಣ ಅಂದ್ಬಿಟ್ಟು, ಶೂಟಿಂಗು ಇದೆ, ಸೊ ಒಟ್ಟಿಗೆ ಎರಡೂ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಇಫ್ ಐ ಆಮ್ ನಾಟ್ ರಾಂಗ್, ನಾನು 4:30 ಏನೋ ಎದ್ದಿದ್ದೀನಿ. ಸೊ ಎದ್ದು ಹೊರಗಡೆ ಹೋದೆ, ಆಯಿತಾ. ಇದು ಚಳಿಗಾಲನ ಅಥವಾ ಸೆಕೆಗಾಲನ ಗೊತ್ತಾಗಿಲ್ಲ. ಐ ಮೀನ್ ಲೈಕ್ ಬೇಸಿಗೆನ ಅಂತ ಗೊತ್ತಾಗಿಲ್ಲ ನನಗೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು. ಯೂಶಲಿ ನಾನು ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು ಹೊರಗಡೆ ಹೋಗಿಲ್ಲ, ಅಂದರೆ ಗಾಳಿಗೆಲ್ಲ ಜಾಸ್ತಿ ಅಡ್ಡಾಡಲ್ಲ, ಯಾಕೆಂದರೆ ನನಗೆ ಕೋಲ್ಡ್ ಬೇಗ ತಾಕ್ಬಿಡುತ್ತೆ ಅಂದ್ಬಿಟ್ಟು. ಆದರೂ ನನಗೆ ಸೆಕೆ ಆಗ್ತಿತ್ತು. ಸರಿ ಬಿಡು, ಮೇ ಬಿ ಸೆಕೆಗಾಲ ಸ್ಟಾರ್ಟ್ ಆಗಿರಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ನನ್ನ ರಿಚುವಲ್ಸ್ ಏನು ನಾನು ಮಾಡ್ತಾ ಇದ್ದೀನಿ ಬೆಳಗ್ಗೆ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಮೋರ್ ದ್ಯಾನ್ 10 days. ಐ ಆಮ್ ಸ್ಟಿಲ್ ಫಾಲೋಯಿಂಗ್. ಡೆಫಿನೆಟ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಪ್ರಾಕ್ಟೀಸ್ ಮುಗಿದ್ಮೇಲೆ ಇಂಟೆನ್ಷನ್ನ ಬರೆದೆ. ಇದನ್ನು ನನಗೆ ಪರ್ಸ್ನಲಿ ರಂಜಿತಾ ಹೇಳ್ಕೊಟ್ಟಿದ್ದು, ಹಿಂಗೆ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇಂಟೆನ್ಷನ್ಸ್ನ ಬರೆದು ಮ್ಯಾಜಿಕ್ ವಾಟರ್ನ ಕುಡಿದು ಕಸ ಎಲ್ಲ ಗುಡಿಸಿ ಮನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ನಿನ್ನೆ ರಾತ್ರಿನೇ ಮನೆಗೆ ಬಂದಿದ್ದು. ನಾನು ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೆ. ಅಲ್ಲೇ ನಾನು 15 ದಿವಸ ಆಲ್ಮೋಸ್ಟ್ ಕಳೆದೆ. ಮಧ್ಯೆ ಬಂದು ಹೋಗೋದು ಮಾಡ್ತಾ ಇದ್ದೆ, ಬಿಟ್ಟರೆ ಜಾಸ್ತಿ ಅಲ್ಲೇ ಇರ್ತಿತ್ತು. ಬಿಕಾಸ್ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಇವತ್ತು ಇತ್ತು ಅಂತ ಹೇಳ್ಬಿಟ್ಟು ನಾನು ನೈಟ್ ಬಂದೆ. ಆಲ್ಮೋಸ್ಟ್ ಒಂದು 3 days ಆಗಿತ್ತು ಅಂತ ಅನ್ಸುತ್ತೆ ಮನೆ ಕ್ಲೀನ್ ಮಾಡಿರಲಿಲ್ಲ. ಸೊ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡೆ. ಈ ಮನೇಲಿ ಧೂಳು ಅಂತ ಏನು ಜಾಸ್ತಿ ಇರೋದಿಲ್ಲ, ಇದ್ರೆ ರ್ಯಾಪ್ಸ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಧೂಳು ಅಂತ ಎಲ್ಲ ಏನಾಗಲ್ಲ. ಆಗುತ್ತೆ, 15 days ಒನ್ಸ್ ಕ್ಲೀನ್ ಮಾಡಬೇಕು. ನಮ್ಮನೆ ಥರ ಅಲ್ಲ, ಅಲ್ಲಿ ಆದರೆ ಡೈಲಿ ನೀವು ಕ್ಲೀನ್ ಮಾಡ್ತಾ ಇದ್ರೂ ಕೂಡ ಧೂಳು ಆಗೇ ಆಗುತ್ತೆ. ಅರ್ಧ ಗಂಟೆ ಒಮ್ಮೆ ಕ್ಲೀನ್ ಮಾಡಿದ್ರೂ ಧೂಳು ಬಂದೇ ಬರುತ್ತೆ. ಯಾಕಂದರೆ ರೋಡ್ ಆಗಿರೋದ್ರಿಂದ ವೆಹಿಕಲ್ ತುಂಬ ಅಡ್ಡಾಡುತ್ತಲ್ವಾ, ಸೊ ಅದಕ್ಕೋಸ್ಕರ ಧೂಳಾಗುತ್ತೆ. ಇಲ್ಲಿ ಆ ಥರ ಎಲ್ಲ ಏನಿಲ್ಲ, ನಾವು 3rd ಫ್ಲೋರಲ್ಲಿ ಇರೋದ್ರಿಂದ ಸೊ ಅಂತ ಏನು ಡಸ್ಟ್ ಎಲ್ಲ ಬರಲ್ಲ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲನೂ ಮುಗಿಸ್ಕೊಂಡೆ. ಸ್ಕಿನ್ ಕೇರ್ ಅಂದರೆ ಅದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನೈಟು ಸೀರಮ್ ಅಪ್ಲೈ ಮಾಡ್ತಿರ್ತೀನಿ ಅಲ್ವಾ. ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ಪೂಜೆನ ಮುಗಿಸ್ಕೊಂಡೆ. ನಾನು ಲಾಸ್ಟ್ ಟೈಮ್ ಬೇಜಾರು ಮಾಡಿಕೊಂಡು ವ್ಲಾಗ್ ಹಾಕಿದಾಗ ಒಬ್ಬರು ಕಮೆಂಟಲ್ಲಿ ಹೇಳಿದರು, ಗಾಯತ್ರಿ ಮಂತ್ರ ಕೇಳಿ ಅಂದ್ಬಿಟ್ಟು. ಅವ್ರಿಗೆ ನಾನು ಮತ್ತೆ ರಿಪ್ಲೈ ಮಾಡಿದ್ದೆ, ಎಲ್ಲಿ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು. ಅವರು ನಿನ್ನೆ ರಿಪ್ಲೈ ಮಾಡಿದ್ದಾರೆ. ಬಟ್ ನಾನು ಅವ್ರು ಹೇಳ್ದಾಗ್ಲೇ ಯೂಟ್ಯೂಬಲ್ಲಿ ಒಂದು ಸತಿ ಹುಡುಕ್ತೆ ಗಾಯತ್ರಿ ಮಂತ್ರ ಅಂದ್ಬಿಟ್ಟು. 108 ಸರ್ತಿ 1 hour ಏನೋ ಪ್ಲೇ ಆಗುತ್ತೆ. ಅದನ್ನು ಪ್ಲೇ ಮಾಡ್ತೀನಿ ಪೂಜೆ ಮಾಡಬೇಕಾದ್ರೆ. ಬೇರೆ ಟೈಮಲ್ಲಿ ನನ್ನ ಪ್ಲೇ ಲಿಸ್ಟಲ್ಲಿ ಏನು ದೇವ್ರ ಸಾಂಗ್ಗಳನ್ನ ಇಟ್ಕೊಂಡಿದ್ದೀನಿ ಅದನ್ನು ಪ್ಲೇ ಮಾಡ್ತಾ ಇರ್ತೀನಿ. ಇದರೊಟ್ಟಿಗೆ ಮೆಡಿಟೇಷನ್ ಮಾಡಬೇಕಾದ್ರೆ ನಾನು ಫ್ಲೂಟ್ ಮ್ಯೂಸಿಕ್ನ ಕೇಳ್ತೀನಿ. ಇದು ನನಗೆ ಥಿಯೇಟ್ರ್ ಇರಬೇಕಾದ್ರೇ ಅಭ್ಯಾಸ ಆಗಿತ್ತು. ತುಂಬ ಒಳ್ಳೆ ಮ್ಯೂಸಿಕ್, ನಿಮಗೆ ಸಿಕ್ಕಾಪಟ್ಟೆ ಕಾಮ್ ಅಂತ ಅನಿಸುತ್ತೆ. ನೀವು ಎಷ್ಟೇ ಸ್ಟ್ರೆಸ್ ಆಗಿದ್ರೂ ಕೂಡ ಈ ಒಂದು ಮ್ಯೂಸಿಕ್ ನಿಮ್ಮನ್ನ ತುಂಬ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಮಾಡಿಬಿಡತ್ತೆ. ನಾನು ಥಿಯೇಟ್ರ್ ಇದ್ದಾಗ ಈ ಒಂದು ಮ್ಯೂಸಿಕ್ನ ಪ್ಲೇ ಮಾಡ್ತಾಯಿದ್ರು. ನಮಗೆ ಫುಲ್ ವರ್ಕೌಟ್ ಎಲ್ಲ ಮಾಡಿಸಿ ಈ ಒಂದು ಮ್ಯೂಸಿಕ್ ಹಾಕಿ ನಮಗೆ ಮಲಗಿಸ್ಬಿಡೋರು. ಅಂದರೆ ಎಷ್ಟು ಡೀಪಾಗಿ ಹೋಗ್ತಿದ್ವಿ ಅಂತಂದರೆ ಈ ಒಂದು ಮ್ಯೂಸಿಕ್. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅಂದರೆ ಫ್ಲೂಟ್ ಮ್ಯೂಸಿಕ್ ಅಂದ್ಬಿಟ್ಟು ಒಂದು ಹುಡುಗಿ, ಚೈನೀಸ್ ಹುಡುಗಿ ಕೂತಿರೋ ಅಂಥ ಒಂದು ತಮ್ನೇಲ್ ಬರುತ್ತೆ ನಿಮಗೆ, ಅದೇ ಮ್ಯೂಸಿಕ್. ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ನಿಮ್ಗೇನಾದರೂ ತುಂಬ ಸ್ಟ್ರೆಸ್ ಆಗ್ತಿದೆ, ಟೆನ್ಷನ್ ಆಗ್ತಿದೆ, ನಿಮ್ಗೇನಾದರೂ ಮಾಡೋಕ್ಕಾಗ್ತಾ ಇಲ್ಲ, ನಾವು ಆರಾಮಾಗಿರಬೇಕು ಅಂತಂದಾಗ ಈ ಒಂದು ಮ್ಯೂಸಿಕ್ನ ಕೇಳಬಹುದು. 4:15 ಎದ್ರೂ ಕೂಡ ನಂಗೆ ಟೈಮ್ ಸಾಕಾಗೋದೇ ಇಲ್ಲ. ಯಾಕಂದರೆ ಕೆಲಸ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ನಾನು ಶೂಟಿಂಗ್ ಸ್ಪಾಟ್ ತಲುಪಿದಾಗ 8 ಗಂಟೆ ಆಗಿತ್ತು. ಇನ್ನೂ ಸ್ವಲ್ಪ ಬೇಗನೆ ಆಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಫಸ್ಟ್ ನಾನೇ ಹೋಗಿದ್ದು, ಆ್ಯಸ್ ಯೂಶುವಲ್ ನಾನೇ ಫಸ್ಟು. ಹೋಗಿದ ತಕ್ಷಣ ಗೋವಿಂದಂಗೆ ನಮಸ್ಕಾರ ಮಾಡಿಕೊಂಡೆ. ಅಲಾರಾಮು ಇಟ್ಟಿಲ್ಲಂತೆ, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಎದ್ದಿರೋದೇ 6:50ಕ್ಕೆ, ಇಲ್ಲಿ ಬಂದಿರೋದು 8 ಗಂಟೆಗೆ. ನನಗೂ 8 ಗಂಟೆಗೆ ಬರೋಕೆ ಹೇಳಿದೆ ಇವತ್ತು. ನಾನು ಒಂದು 10 ನಿಮಿಷ ಬೇಗ ಬಂದೆ ಅಷ್ಟೇ. ನಾನು ಫಸ್ಟೇ ಅಲ್ಲ ಬಿಟ್ಬಿಡ್ತಾರೆ ಏನು ಇವತ್ತು ಶುರುವಾಗೈತೆ ಸೀರಿಯಲ್ ಫಸ್ಟ್ ಶೆಡ್ಯೂಲ್ ಫಸ್ಟ್ ಡೇ. ನಮ್ಮ ಶೆಡ್ಯೂಲ್ಗೆ ಇವತ್ತು ಫಸ್ಟ್ ಡೇ. ಆಲ್ರೆಡಿ 25ರಿಂದ ಸ್ಟಾರ್ಟ್ ಮಾಡೋದಕ್ಕ. ಆ್ಯಂಡ್ ಮೇಕಪ್ ಕೂಡ ನಾನೇ ಮಾಡ್ಕೊಳ್ತೀನಿ, ನಿಮ್ಮ ಎಲ್ರಿಗೂ ಗೊತ್ತು. ಇವತ್ತು ಏನೋ ಗೊತ್ತಿಲ್ಲ, ತುಂಬ ಸಿಂಪಲಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದರೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಾ ನನಗೆ ಮೇಕಪ್ನ ಅವಶ್ಯಕತೆಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಫ್ಯೂಚರಲ್ಲಿ ಪೂರ್ತಿ ಮಾರ್ಕ್ಸ್ ಎಲ್ಲ ಹೋದರೆ ಆದಷ್ಟು
ಕಡಿಮೆ ಮೇಕಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನಗೆ ಆ್ಯಕ್ನಿ ಮಾರ್ಕ್ ಸ್ವಲ್ಪ ಇರೋದ್ರಿಂದ ಅದನ್ನು ಕವರ್ ಮಾಡೋದಕ್ಕೋಸ್ಕರ ಬೇಸ್ ಎಲ್ಲ ಯೂಸ್ ಮಾಡಲೇಬೇಕು. ಸೊ ಡೆಫಿನೆಟ್ಲಿ ನಾನು ಮಾರ್ಕ್ ಕಂಪ್ಲೀಟ್ ಹೋದ್ಮೇಲೆ ಆದಷ್ಟು ಕಡಿಮೆ ಮೇಕಪ್ನ ಬಳಸ್ತೀನಿ. ಅದೇ ಇವಾಗ ರೆಗ್ಯುಲರ್ ಡೇಸಲ್ಲಿ ನಾನು ಹೇಗೆ ಡಾಟ್&ಕಿ ಅವ್ರದ್ದು ಟಿಂಟೆಡ್ ಮಾಯಿಶ್ಚರೈಸರ್ ಎಲ್ಲ ಯೂಸ್ ಮಾಡ್ತೀನಿ ಗೊತ್ತಾ, ಆ ಥರ ಮಾಡ್ಕೊಳ್ಬಿಡ್ತೀನಿ. ಡೆಫಿನೆಟ್ಲಿ ಹೇಳ್ತೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ, ನಾನು ನ್ಯಾಚುರಲಾಗೆ ಅದೇ ಡಾಟ್&ಕಿ ಅವ್ರದ್ದು ಮಾಯಿಶ್ಚರೈಸರ್ ಏನು ಯೂಸ್ ಮಾಡ್ತೀನಿ ಕುಳಬಾ ಅದನ್ನು ಯೂಸ್ ಮಾಡಿದ್ರೆ ಅಂತ ಏನು ಲೈಕ್ ಹೆವಿ ಅಂತ ಅನ್ಸೋದೇ ಇಲ್ಲ. ತುಂಬ ನ್ಯಾಚುರಲಾಗಿ ಚೆನ್ನಾಗಿ ಕಾಣ್ತಿರ್ತೀನಿ. ಬೇಸ್ ಅಪ್ಲೈ ಮಾಡಿದಾಗ ಒಂದು ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ ನನಗೆ. ನೀವು ಹೇಳ್ದಂಗೆ ತುಂಬ ದೊಡ್ಡವ್ರ ಥರ ಕಾಣಿಸ್ತೀವಿ. ಸೊ ಐ ಡೋಂಟ್ ವಾಂಟೆಡ್ ಟು ಲುಕ್ ಲೈಕ್ ದ್ಯಾಟ್. ಅದಕ್ಕೆ ನೆಕ್ಸ್ಟು ಡೆಫಿನೆಟ್ಲಿ ಆದಷ್ಟು ಕಡಿಮೆ ಮೇಕಪ್ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನನಗೂ ಖುಷಿ ಇರುತ್ತೆ. ಇವಾಗ ನಾನು ಫೌಂಡೇಶನ್ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಆಯಿತಾ, ಅಂದರೆ ತೀರಾ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇವಾಗಿರೋಂಥ ಫೌಂಡೇಶನ್ನ ಕಂಪ್ಲೀಟಾಗಿ ಮುಗಿಸ್ಬಿಟ್ರೆ ಸಾಕಾಗಿದೆ ನನಗೆ. ಅದೇ ಇನ್ನೂ ಖಾಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹೊಸ್ತೇನು ತೊಗೊಳಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ಇವತ್ತು ಆಸೆ ಸೀರಿಯಲ್ಗೆ ಮೇಕಪ್ ಮಾಡ್ಕೊಂಡು ಹೋಗಿದೆ ಗೊತ್ತಾ, ಅದು 6 to 6 ಕಾಲ್ ಶೀಟ್ ಇದೆ. ಬಟ್ ಏನು ಗೊತ್ತಾ, ನಾನು ಬೆಳಗ್ಗೆ 6 ಗಂಟೆಗೆ ಹೋಗಿದ್ದು ಗುರು, 8:15 ಮುಗಿಸ್ಬಿಟ್ರು ಗೊತ್ತಾ. ನಾನು ಮನೆಗೆ ಬಂದಾಗ 9:15 ಐ ವಾಸ್ ಸೋ ಹ್ಯಾಪಿ ಗೊತ್ತಾ. ಅಂದರೆ ಅಲ್ಲಿದ್ದ ಕ್ವಿಕ್ಕಾಗಿ ನಮ್ಮ ಮನೆಗೆ ಬಂದುಬಿಟ್ಟೆ. ಆ್ಯಂಡ್ ಇವತ್ತು ನಾನು ಆಸೆಗೆ ಏನು ಮೇಕಪ್ ಮಾಡ್ಕೊಂಡು ಹೋಗಿದೆ ತುಂಬಾ ಚೆನ್ನಾಗಿತ್ತು. ನಾನು ಜಸ್ಟ್ ಒಂದು 12 ಮಿನಿಟ್ಸಲ್ಲೇನೋ ಮೇಕಪ್ ಮಾಡಿದ್ದು. ಯೂಶ್ವಲಿ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಆ ಫೋಟೋ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡಿ. ನಂಗೆ ತುಂಬಾ ಇಷ್ಟ ಆಯಿತು ಆಯಿತಾ ಆ ಒಂದು ಮೇಕಪ್ ಲುಕ್ಕು, ಮತ್ತು ನನ್ನ ಔಟ್ಫಿಟ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ನೀವು ಇದರಲ್ಲಿ ನೋಡ್ತಿರಲ್ವಾ ಎಪಿಸೋಡಲ್ಲಿ, ಇಫ್ ಇನ್ ಕೇಸ್ ನೀವು ಎಪಿಸೋಡಲ್ಲಿ ನೋಡಿದ್ರೆ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ. ಆ್ಯಂಡ್ ಎಲ್ಲ ರೆಡಿ ಆಗಿಬಿಟ್ಟು ನಾನು ತಿಂಡಿ ತಿನ್ಕೊಂಡು ಹೊರಟೆ. ಫಸ್ಟ್ ಶಾರ್ಟ್ ನಂದೇ ಅಲ್ವಾ, ಇವತ್ತು ದೇವು ಪೂಜೆ ಮಾಡಿದ್ರು. ಯೂಶ್ವಲಿ ಫಸ್ಟ್ ಶಾರ್ಟ್ ಇದ್ದರೆ ನಾನೇ ಪೂಜೆ ಮಾಡ್ತೀನಿ. ಅಕಸ್ಮಾತ್ ನಾನೇದು ರೆಡಿಯಾಗಿ ಬರೋದು ಲೇಟ್ ಆದರೆ ದೇವು ಅಥವಾ ನಮ್ಮ ಸೆಟ್ ಹುಡುಗರು ಯಾರಾದರೂ ಒಬ್ರು ಪೂಜೆ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಮುಂಚೆ ಈ ಸೆಟ್ಟಿಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗೋದು, ಕಿರಿಕಿರಿ ಅಂತ ಅನ್ಸೋದು. 1 to 15 ಬಂದರೆ ಏನೋ ಒಂಥರ ನೆಗೆಟಿವ್ ವೈಬ್ಸ್ ಕನೆಕ್ಟ್ ಆಗ್ತಾ ಇದೆ. ಬಟ್ ಒಂದ್ಸರ್ತಿ ರಂಜಿತಾ ಅವ್ರು ಹೇಳಿದ್ರು, ಅನು ನಿಮಗೆ ಯಾರು ಏನೇ ತೊಂದರೆ ಕೊಟ್ಟರು ನೀವು ಆ ವಿಚಾರವಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಲೇಬೇಡಿ, ಬಿಟ್ಬಿಡಿ ಹೋಗ್ಲಿ ಆಯಿತು ಅಂತ ಅಂದ್ಬಿಟ್ಟು ಯೂನಿವರ್ಸಿಗೆ ಬಿಟ್ಬಿಡಿ, ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂದ್ಬಿಟ್ಟು ನಾನು ದೇವ್ರ ಮೇಲೆ ಭಾರ ಹಾಕಿ ಎಲ್ಲನೂ ಬಿಟ್ಬಿಟ್ಟೆ. ಇವಾಗ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಆರಾಮಾಗಿರ್ತೀನಿ. ಓ ಹೌದಾ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ಎಲ್ಲನೂ ಚೆನ್ನಾಗಿದೆ, ನನಗೂ ಖುಷಿ ಆಗುತ್ತೆ ಹೋಗಿ ಕೆಲಸ ಮಾಡೋದಕ್ಕೆ. ಐ ಆಮ್ ರಿಯಲಿ ಹ್ಯಾಪಿ. ಇನ್ನೂ ಕೊಟ್ಟಿಲ್ಲ. ಹೋದ್ ಮಂತ್ ಅಭಿಬ್ರಹ್ಮ ಮ್ಯಾನೇಜರ್ ಬಂದಿದ್ದಾರೆ. ಈಗ ಅಭಿಬ್ರಹ್ಮ ಮ್ಯಾನೇಜರ್ ವಹಿಸ್ಕೊಂಡ್ರು, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ 15ನೇ ತಾರೀಕು ಅಂತ. ಶೂಟಿಂಗ್ ಸೀನ್ ಇವಾಗ ಟೇಕ್ ಒನ್ ಆರ್ಟಿಸ್ಟ್ ತುಂಬ ಕಷ್ಟ. ಸೀನಿಯರ್ ಜೊತೆ ಮಾಡ್ತಾ ಇದ್ದೀನಿ, ಭಯ ಆಗ್ತಾ ಇದೆ. ಮೇಡಮ್ ಕಾಪಾಡಿ ಮೇಡಮ್. ಯಾರು ನಂಬಲ್ಲ, ನಂಬುತ್ತಾರೆ, ಖಂಡಿತ ನಂಬ್ತಾರೆ. ನನ್ನ ನಂಬಿ ತಿಂದಾಕ್ಬಿಡ್ತಾರೆ, ನಮ್ಮನ್ನು ಸಾಯಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್. ಅದೇ ಕ್ರಿಕೆಟಿಗೆ ಬಂದಿದ್ರೆ ಬೌನ್ಸರ್ ಹಾಕಿ. ಕ್ರಿಕೆಟ್ ಅಲ್ಲ ನೀವು ಸೂಪರ್ ಎತ್ತಿದ್ರಿ. ನಿಜ ತುಂಬ ಖುಷಿ ಇದೆ. ಆ್ಯಂಡ್ ರಂಜಿತನಿಗೆ ಥ್ಯಾಂಕ್ ಯು ಸೋ ಮಚ್ ರಂಜಿತಾ. ಎಷ್ಟೋ ವಿಚಾರ ನನಗೆ ಅವರು ಹೇಳ್ಕೊಡ್ತಾ ಇರ್ತಾರೆ. ಆ್ಯಂಡ್ ಇದರೊಟ್ಟಿಗೆ ನನ್ನ ರೂಪಕ ಅಂತ ಇದ್ದಾರೆ, ಅವರು ನನಗೆ ತುಂಬ ಹೀಲ್ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಎಲ್ಲನೂ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ನೀವು ಅಷ್ಟೇ, ನೀವೇನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ನೀವೇ ನನಗೆ ಬುದ್ಧಿ ಹೇಳ್ತಾ ಇರ್ತೀರ. ನಿಮಗೆ ಬುದ್ಧಿ ಹೇಳೋಷ್ಟು ನಾನು ದೊಡ್ಡೋಳಲ್ಲ, ಆದರೂ ನಂಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ನಿಮಗೇನಾದರೂ ನೆಗೆಟಿವ್ ಥಾಟ್ಸ್ ಬಂತು ಅಂದರೆ ಅದನ್ನು ಬರೋದಕ್ಕೆ ಬಿಟ್ಟು ಅದಾದಮೇಲೆ ಯಾಕೆ ಬಂತು ಅಂತ ಯೋಚನೆ ಮಾಡಿ ಅದನ್ನು ಬ್ರೇಕ್ ಮಾಡಿ ನೀವು ಹೊಸದನ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ಅಂತ ಅನಿಸುತ್ತೆ. ನಾನು ಅದನ್ನೇ ಮಾಡಿದ್ದು. ಆ್ಯಂಡ್ ನಂಗೆ ಇವಾಗ ನಿಜವಾಗ್ಲೂ ತುಂಬ ಖುಷಿ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ತುಂಬ ಪಾಸಿಟಿವ್ ಅಂತ ಅನಿಸುತ್ತೆ. ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಏನಾದರೂ ಒಂದು ಕೆಲಸ ಹುಡ್ಕೊಳ್ತಾನೆ ಇರ್ತೀನಿ, ಮಾಡ್ತಾನೆ ಇರ್ತೀನಿ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಆ್ಯಂಡ್ ಪುಸ್ತಕ ಓದ್ತಾ ಇದ್ದೆ, ಹೊಸ ಪುಸ್ತಕ ಸೀಕ್ರೆಟ್ ಮುಗಿಸಿ ಆಯಿತು. ನೀವು ಎಲ್ಲರೂ ಒಂದು ಸರ್ತಿ ಸೀಕ್ರೆಟ್ ಓದಲೇಬೇಕು. ಓದಿ ಮಿಸ್ ಮಾಡಬೇಡಿ. ನಿಮಗೆ ಕನ್ನಡ ಕನ್ವೀನಿಯೆಂಟ್ ಇದ್ದರೆ ಕನ್ನಡ ಓದಿ, ಇಂಗ್ಲೀಷ್ ಕನ್ವೀನಿಯೆಂಟ್ ಇದ್ದರೆ ಇಂಗ್ಲೀಷ್ ಓದಿ, ಬಟ್ ಮಿಸ್ ಮಾಡದೆ ಓದಿ. ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಅದನ್ನು ಬೈ ಮಾಡ್ಕೊಂಡು ಓದಿ ಆಯಿತಾ. ನೆಕ್ಸ್ಟು ಪೀಲ್ ಮಾಸ್ಕ್ ಹಾಕಿದೆ ಅಂತ ಹೇಳಿದೆ ಗೊತ್ತಾ. ಅಂದರೆ ಅವ್ರು ಏನು ಆನ್ಲೈನಲ್ಲಿ ತೋರಿಸ್ತಾರೆ ಗೊತ್ತಾ, ಆ ಥರ ಎಲ್ಲ ದೊಡ್ಡ ಲೇಯರ್ ಥರ ಎಲ್ಲ ಏನು ಬಂದಿಲ್ಲ ನನಗೆ. ಈ ಥರ ಚಿಕ್ಕದಾಗಿ ಬಂತು ಅಷ್ಟೇ. ಫಸ್ಟ್ ಚಿಪ್ಸ್ ತರಿಸ್ದೆ, ತಗೋ ಚಿಪ್ಸ್ ಇಬ್ರು ತಿನ್ನೋಣ. ಅದೇನೋ ಮೂಂಗ್ ದಾಲ್ ಚಿಪ್ಸ್ ಅಂತೆ. ಫಸ್ಟ್ ಇದನ್ನು ತಿಂತೀವಿ, ನೋಡೋಣ ಹೆಂಗಿದೆ. ಎಷ್ಟಿದೆ. ಆಮೇಲೆ ಆಫ್ಕೋರ್ಸ್ ನನ್ನ ಫೇವ್ರೇಟ ಪೂರ್ತಿ ಇವಾಗೆ ತಿಂದ್ಬಿಡ್ತೀನಿ, ನಾಳೆಗೆಲ್ಲ ಅಂತ ಏನು ಉಳಿಸ್ಕೊಳ್ಳಲ್ಲ. ಓಕೆ ಥ್ಯಾಂಕ್ ಯು. ಬ್ಲೂಬೆರಿ ಆ್ಯಕ್ಚುಲಿ ನನಗೆ ಮೇನ್ ಬೇಕಾಗಿದೆ ಮಾರ್ಕರು. ಬುಕ್ ಓದ್ತಾ ಇದ್ದೆ, ಮಾರ್ಕರ್ ಮನೆಯಲ್ಲೇ ಬಿಟ್ಟು ಬಂದೆ ಅಂದ್ಬಿಟ್ಟು ತೊಗೊಂಡೆ. ಇದು ಸೆಟ್ ಬಂತು ನನಗೆ 125 ಕಾಸ್ಟ್ ಆಯಿತು.
ಬಟ್ ಪರವಾಗಿಲ್ಲ, ಲಾಸ್ಟ್ ಟೈಮ್ ಒಂದೇ ಒಂದು ತೊಗೊಂಡಿದ್ದಕ್ಕೆ 45 ರುಪೀಸ್ ಇಸ್ಕೊಂಡ್ರು. ಸೊ 45 90 180 180 ಪ್ಲಸ್ 45 ಎಷ್ಟಾಯಿತು? 235. ಸೊ ಅವರು ನನಗೆ ಇದು ಬರೀ 125ಗೆ ಸಿಕ್ತು. ಪರವಾಗಿಲ್ವೇ, ಸಪ್ರೇಟಾಗಿ ತೊಗೊಂಡಿದ್ದೆ ಜಾಸ್ತಿ ಆಗ್ತಿತ್ತು ಮಾರ್ಕರ್. ಒಂದು ಬಂದಿದೆ. ಆ್ಯಂಡ್ ನೆಕ್ಸ್ಟು ನನಗೆ ಯಾಕೋ ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಚಾಕ್ಲೇಟ್ಸ್ ತೊಗೊಂಡೆ. ಆ್ಯಂಡ್ ನಮ್ಮ ವಸುಗೆ ಸ್ನಿಕರ್ಸ್ ತೋರಿಸು. ಆಮೇಲೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಬುಕ್ ಓದ್ತಿದ್ನಲ್ಲ, ಮಾರ್ಕರ್ ಇರಲಿಲ್ಲ. ಅಂದರೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಕಾಣಿಸ್ತಲ್ಲ ಅಲ್ಲ, ಎಲ್ಲ ಕಾಣಿಸ್ತಿದೆ, ಕ್ಯಾಮ್ರಾ ಬರ್ಸಿಲ್ಲ, ಹಾಗಾಗಿ ಮಾರ್ಕರ್ ತರಿಸ್ಕೊಂಡಿದ್ದು. ಎಸ್, ನಾನು ಮಾರ್ಕರ್ ಅಂತ ಹೇಳ್ತಿದ್ದೀನಿ, ಇದು ಮಾರ್ಕರ್ ಅಲ್ಲ, ಹೈಲೈಟರ್ ಅಂತ ಹೇಳಕ್ಕೆ ಹೋಗಿ ಮಾರ್ಕರ್ ಅಂತ ಹೇಳಿಬಿಟ್ಟೆ ಗೈಸ್. ಐ ಆಮ್ ಸಾರಿ. ಅವಳಿಗೂ ಬುಕ್ ಕೊಟ್ಟಿದ್ದೀನಿ ಓದು ಅಂತ, ಮಾಟಗಾತಿ ಕೊಟ್ಟಿದ್ದೀನಿ. ಮೊಬೈಲ್ ನೋಡ್ತಾ ಇರ್ತಾಳಲ್ವಾ ಅಂತ ಕೊಟ್ಟಿರೋದು. ಏನೋ ಮೆಡಿಟೇಷನ್ ಸ್ವಲ್ಪ ಜಾಸ್ತಿ ಕೊಡಲ್ಲ. ಲಿಪ್ಸ್ಟಿಕ್ ಏನ್ ಗೀತಾ ಅವರೇ, ಹೇಗಿದ್ದೀರಾ? ಮಧ್ಯಾಹ್ನ ನಂಗೊಂದು 1 hour ಗ್ಯಾಪ್ ಇತ್ತು ಆಯಿತಾ. ಏನು ಮಾಡಬೇಕು, ಬುಕ್ ಓದಿದೆ ಒಂದು ಸ್ವಲ್ಪ ಹೊತ್ತು, ಮತ್ತೆ ಸಂಜೆ ಹೋಗಿ ಬುಕ್ ಓದೋಣ ಅಂತ ಅಂದ್ಕೊಂಡು ಬೇಗ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಲೇಟಾಗಿ ಬಿಟ್ರು. ಸೊ ಏನು ಮಾಡೋಣ ಅಂತ ಅಂದ್ಕೊಳ್ಬೇಕಾದ್ರೆ ಇಬ್ಬರು ಹುಡುಗಿರು ಸೇರಿದ್ವಿ ಅಲ್ವಾ. ಸೊ ಏನು ಮಾತಾಡ್ತಿರ್ಬೋದು ಅಂತ ಸುಮ್ಮನೆ ಗೆಸ್ ಮಾಡಿ ಮೈಂಡಲ್ಲಿ. ಬಟ್ ನಾನು ಹೇಳ್ತೀನಿ ಈಗಲೇ, ನಾವು ನಮ್ಮ ಎಕ್ಸ್ ಲವರ್ ಬಗ್ಗೆ ಮಾತಾಡ್ತಿದ್ವಿ. ಹೆಂಗಿತ್ತು, ಎಷ್ಟು ಟಾಕ್ಸಿಕ್ ಆಗಿತ್ತು, ಏನು ಮಾಡ್ತಾಯಿದ್ವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ವಿ ಟುಕ್ ಇಟ್ ಇನ್ ಎ ವೆರಿ ಪಾಸಿಟಿವ್ ಆ್ಯಂಡ್ ಫನ್ನಿ ವೇ. ಅಂದರೆ ತುಂಬ ಸೀರಿಯಸ್ ಆಗಲ್ಲ, ಫುಲ್ ಫನ್ ಮಾಡ್ತಿದ್ವಿ. ನಮ್ಮ ಅಮ್ಮನ ಹತ್ರ ಸಿಕ್ಕಾಕೊಂಡಾಗ ಹೆಂಗಾಗ್ತಿತ್ತು ಏನು ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಇಬ್ಬರು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆ್ಯಂಡ್ ವಸು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ನನಗದು ಗೊತ್ತೇ ಇರಲಿಲ್ಲ. ನೆನ್ನೆ ಅವಳ ವ್ಲಾಗ್ ನನಗೆ ಪಾಪಪ್ ಆಯಿತು ಫೀಡಲ್ಲಿ, ಆವಾಗ ಚೆಕ್ ಮಾಡಿದೆ. ಆ್ಯಂಡ್ ಸಾಧ್ಯ ಆದರೆ ಐಡಿನ ಮೆನ್ಷನ್ ಮಾಡ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಹೇಳ್ತೀರಾ ನನಗೆ ಅಕ್ಕ ಪ್ರಮೋಟ್ ಮಾಡಿ ಅಂತ. ನಾನು ಡೆಫಿನೆಟ್ಲಿ ಎಷ್ಟೊಂದು ಅಂದರೆ ಹೊಸ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡಿದ್ದೀನಿ, ₹1 ದುಡ್ಡು ಇಸ್ಕೊಳ್ದೆ. ಬಟ್ ಕೆಲವೊಂದು ಪೇಜಸ್ನ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಏನೂ ಇರಲ್ಲ. ನಾನು ಏನು ಅಂತ ಪ್ರಮೋಟ್ ಮಾಡಲಿ, ಅದಕ್ಕೆ ನಾನು ಮಾಡೋದಕ್ಕೆ ಹೋಗಲ್ಲ. ಖಂಡಿತ ನಿಮ್ಮ ಪೇಜಸ್ನ ಹುಡುಕ್ದಾಗ ನಂಗೆ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಪ್ರಮೋಟ್ ಮಾಡ್ತೀನಿ. ಮೀಟಿಂಗ್ ಮುಗಿತು. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಎಂಟೈರ್ ಡೇ ಸೂಪರ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆ್ಯಕ್ಚುಲಿ ಅಷ್ಟು ಎಂಜಾಯ್ ಮಾಡಿದೆ ಗೊತ್ತಾ, ಸಿಕ್ಕಾಪಟ್ಟೆ ನಕ್ಕಿದ್ದೀನಿ. ಆ್ಯಂಡ್ ನೀವು ನೋಡಿರ್ತೀರಾ ಆ ವಿಡಿಯೋಸ್ನೆಲ್ಲ. ಆ್ಯಂಡ್ ಪ್ಯಾಕಪ್ ಆಯ್ತಲ್ವಾ, ಸೊ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೊರಡೋದೆ ಮನೆಗೆ. ಮೇಕಪ್ ಏನು ತೆಗಿಯಲ್ಲ, ಬರೀ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ. ಆ್ಯಕ್ಚುಲಿ ಯಾಕೆ ನಗ್ತಾ ಇದ್ವಿ ಅಂದರೆ, ಅಯ್ಯಪ್ಪ ವಿಡಿಯೋ ಅನ್ನೋದಕ್ಕೆ ಹೋಗಿ ಮೀಡಿಯಾ ಅಂದ್ಬಿಟ್ಟ. ನಮ್ಮ ಬಾಸ್ ಡೈಲಾಗ್ ನೆನಪಾಗ್ಬಿಡ್ತು, ಏನ್ರಿ ಮೀಡಿಯಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಕ್ಲಿಪ್ಪು ಇವಾಗ ನೋಡ್ತಾ ಇದ್ದೀರಲ್ವಾ, ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೇನು ಅನ್ನಿಸ್ತು ಅಂದರೆ, ಲೈಫಲ್ಲಿ ನಾವು ಒಬ್ಬರೇನೆ, ಬರ್ತಾನೂ ಒಬ್ಬರೇ ಬಂದ್ವಿ, ಹೋಗ್ತಾನೂ ಒಬ್ಬರೇ ಹೋಗ್ತೀವಿ ಅಂತ ಅರ್ಥ ಮಾಡಿಕೊಂಡೆ. ಅಂದರೆ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು ಆಯಿತಾ. ಒಬ್ಬಳೇ ಕೂತಿದ್ದೆ ಅಂಥ ಕತ್ಲೆಯಲ್ಲಿ, ಆ ರೋಡಲ್ಲಿ ಬೇರೆ ಯಾರೂ ಇಲ್ಲ ಗುರು, ಒಬ್ಬಳೇ ಇದ್ದೀನಿ. ಈ ವಿಡಿಯೋನ ಇಮಿಡಿಯೇಟಾಗೆ ಮ್ಯಾನೇಜರಿಗೆ ಕಳಿಸಿದ್ದೆ. ಪಾಪ ಅವ್ರು ಕಾಲ್ ಮಾಡಿ ನನ್ನ ಕ್ಯಾಬ್ ಹತ್ತೋ ತನಕ ಲೈನಲ್ಲೇ ಇದ್ದರು. ಅವರು ಆ್ಯಕ್ಚುಲಿ ಸೆಟ್ಟಲ್ಲಿ ಇರಲಿಲ್ಲ, ಹಾಗಾಗಿ ಇಲ್ಲಾಂದರೆ ಕಳಿಸ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ, ಅದೆಲ್ಲ ಮಾಡ್ತಾರೆ ಮ್ಯಾನೇಜರ್ಗಳು. ಮ್ಯಾನೇಜರಿಗೆ ಯಾಕೆ ಹೇಳಿದೆ ಅಂದರೆ, ಅವ್ರಿಗೂ ಗೊತ್ತಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ನನಗೆ ಭಯ ಆಗುತ್ತೆ ಒಬ್ಬಳೇ ಇರೋದಕ್ಕೆ ಅಂತೆಲ್ಲ ಏನೂ ಇಲ್ಲ, ಭಯನೇ ಆಗಲ್ಲ ಗುರು. ಮುಂಚೆ ಥರ ಎಲ್ಲ ಏನೂ ಇಲ್ಲ. ಚಿಕ್ಕ ವಯಸ್ಸಿಂದನೂ ಎಷ್ಟೊಂದು ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ರೋಡ್ಗಳಲ್ಲಿ ಹೆಣ್ಮಕ್ಳನ್ನ ಹೆಂಗೆಲ್ಲ ಟ್ರೀಟ್ ಮಾಡ್ತಾರೆ ಅಂತ ಅದನ್ನು ನಾನು ಫೇಸ್ ಮಾಡಿದ್ದೀನಿ. ನಾನು ಒಬ್ಬಳೇ ಅಲ್ಲ, ಜಗತ್ತಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗುನೂ ಈ ಒಂದು ವಿಚಾರನ ಫೇಸ್ ಮಾಡಿರುತ್ತೆ. ಸೊ ಎಲ್ರಿಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನನಗೂ ಆಗಿದೆ. ಎಷ್ಟೋ ಸರ್ತಿ ಮಧ್ಯರಾತ್ರಿ ಮನೆಗೆ ಬಂದಿದ್ದೀನಿ ಒಬ್ಬಳೇ. ಅಂದರೆ ಮನೆ ಅಷ್ಟೇ ಅಲ್ಲ, ಒಬ್ಬಳೇ ಬೇರೆ ಬೇರೆ ಊರಿಗೆ ಕೂಡ ಹೋಗಿದ್ದೀನಿ. ಹಾಗಾಗಿ ನನಗೇನು ಭಯ ಆಗಲ್ಲ. ನಾನು ಧೈರ್ಯವಾಗಿ ಎಲ್ಲಿ ಹೋದರೂ ವಾಪಸ್ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಬಟ್ ಏನು ಅಂದರೆ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಇದ್ದರೆ ಮಾತ್ರ ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಮನೆಗೆ ಬಂದು ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಏರ್ ಪಿನ್ ತೆಗಿಯೋಣಂತ ತೆಗೆದ್ರೆ ಏನಪ್ಪ, ಆ ಕಡೆ ಒಂದೆರಡು ಈ ಕಡೆ ಒಂದೆರಡು ಹಾಕಿರ್ತಾರೆ. ನಮ್ಮ ವಸಂತ ಹಾಗಲ್ಲ, ಏನಂತಾರೆ, ಆ ಏರ್ ಪಿನ್ ಗಿಡನೇ ನಟ್ಬಿಟ್ರೆ ಬೇಕಿದ್ರೆ ಇನ್ನೊಂದು 10 ಪಿನ್ ಬೆಳ್ಕೊಂಡ್ಬಿಡುತ್ತೇನೋ ಅನ್ನೋ ಮೂವೆ ಅವಳಿಗೆ. ಎಷ್ಟು 8 ಪಿನ್ ಹಾಕಿದಾಳೆ ಗುರು, 8 ಪಿನ್ನು. ನನ್ನ ತಲೆ ಏನಾಗಬೇಡ, ನನ್ನ ಬುಡೆ ಕತೆ ಏನಾಗಬೇಡ. ಅವಳಿಗೂ ಹೇಳಿ ಸಾಕಾಯ್ತು, ಬಸ್ಸು 2 ಹಾಕೆ ಸಾಕು ಕಣೆ ಅಕ್ಕ, ಆಗಲ್ಲ ಅಕ್ಕ,
ಸ್ಟಿಫಾಗಿ ಕೂತ್ಕೊಳ್ಳೋದಾಗ ಅಂದ್ಬಿಟ್ಟು ಒಂದಷ್ಟು ಪಿನ್ ಹಾಕ್ತಾಳೆ. ಯಾವಾಗಲೂ 6 ಹಾಕೊಳ್ಳು, ಇವತ್ತೇನೋ 8 ಏರ್ ಪಿನ್ ಹಾಕೊಳ್ಳಪ್ಪ, ಏನಂತಾನೆ ಗೊತ್ತಿಲ್ಲ. ಆ್ಯಂಡ್ ಈ ವಿಚಾರ ಹೇಳಲೇಬೇಕು, ಇವತ್ತಿನ ದಿನ ಸಂಡೇ ಏನಿತ್ತು ಒನ್ ಆಫ್ ದಿ ಬೆಸ್ಟ್ ಡೇ ಅಂತ ಅಂದ್ಕೊಳ್ಳಿ. ಹ್ಯಾವ್ ಗಿವನ್ ಮೈ ಬೆಸ್ಟ್ ಇವತ್ತಿನ ದಿನಕ್ಕೆ. ನನ್ನ ಕೈಲಿ ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಅಷ್ಟೂ ನಾನು ಮಾಡಿದ್ದೀನಿ. ತುಂಬ 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 ಖುಷಿ ಇದೆ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ ಗೊತ್ತಾ, ಅದು ನನಗೆ ಇವತ್ತಾಯಿತು. ಒಂದು 4-5 ಮಾಡಿದೆ, ಬಟ್ ಒಂದು ವಿಚಾರ ಮೇಜರಾಗಿ ಹೇಳ್ತೀನಿ ನಿಮಗೆ. ನಾವು ಶೂಟಿಂಗ್ ಮಾಡ್ತೀವಿ ಗೊತ್ತಾ, ಅಲ್ಲಿ ಒಬ್ಬರು ಅಕ್ಕ ಇದ್ದಾರೆ, ಅವ್ರಿಗೆ ನಾನು ಗೋಧಿ ತಂದ್ಬಿಟ್ಟು ಕೊಟ್ಟೆ. 1 kg ಪ್ಯಾಕೆಟ್ ಗೋಧಿ ಕೊಟ್ಟೆ. ಬ್ಲಿಂಕಿಟಲ್ಲೇ ಆರ್ಡರ್ ಮಾಡ್ಬಿಟ್ಟು ಕೊಟ್ಟಿದ್ದು. ಕೊಟ್ಟಿದ ತಕ್ಷಣ ಅಕ್ಕ ಗೋಧಿನ ಅಂತ ಕೇಳಿದ್ರು. ಹ್ಞೂ ಅಕ್ಕ ಗೋಧಿ ಅಂತ ಹೇಳಿದೆ. ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ. ಅಂದರೆ ಅಕ್ಕ ಇವತ್ತು ಹುಣ್ಣಿಮೆ ಅಕ್ಕ, ಹೆಣ್ಮಕ್ಳಿಗೆ ಗೋಧಿ ಕೊಡಬೇಕು, ಗೋಧಿ ದಾನ ಮಾಡಬೇಕು, ನಂಗೆ ತುಂಬ ಖುಷಿ ಆಗ್ತಿದೆ, ನನ್ನ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ, ನಂಗೆ ರೋಮಾಂಚನ ಆಯಿತು ಅಕ್ಕ ಅಂತೆಲ್ಲ ಹೇಳ್ತಿದ್ದಾರೆ. ನಂಗೆ ಅದ್ರ ರೀಸನ್ ಗೊತ್ತಿಲ್ಲ, ಯಾಕೆ ಕೊಡಬೇಕು ಹೆಣ್ಮಕ್ಳು ಗೋಧಿ ಅಂದ್ಬಿಟ್ಟು. ಬಟ್ ಅವ್ರು ಮಾಡಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಒಂಥರ ಆತ್ಮ ತೃಪ್ತಿ ಅಂತ ಅನ್ನಿಸ್ತು ನನಗೆ ಆ ಮೂಮೆಂಟಿಗೆ. ಮತ್ತೆ ಅವರಿಗೆ 5 kg ಗೋಧಿ ಆರ್ಡರ್ ಮಾಡಿಬಿಟ್ಟು ಕೊಟ್ಟೆ. ತುಂಬ 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 ಖುಷಿ ಆಯಿತು ನನಗೆ. ಏನೋ ಗೊತ್ತಿಲ್ಲ, ಕೊಡಬೇಕು ಅಂತ ಅನ್ನಿಸ್ತು, ಕೊಟ್ಟೆ. ಬಟ್ ಅವ್ರ ರಿಯಾಕ್ಷನ್ ನೋಡಿ ನಾನು ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅಂತ ನನಗೆ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಇದು ಒನ್ ಆಫ್ ದಿ ಮೇಜರ್ ರೀಸನ್ ನನಗೆ ಸಂಡೇ ಫುಲ್ ಸ್ಯಾಟಿಸ್ಫೈ ಆಗಿದ್ದು ಅಂತ ಹೇಳ್ಬೋದು. ನಾನು ಇಂಟೆನ್ಷನ್ ಬುಕ್ಕಲ್ಲಿ ಬರಿತಾ ಇರ್ತೀನಿ, ಇವತ್ತು ನಾನು ಡೊನೇಟ್ ಮಾಡಿದೆ, ನನ್ನ ಕೈಲಿ ಏನಾಗುತ್ತೋ ಅದನ್ನು ಡೊನೇಟ್ ಮಾಡಿದೆ ಅಂತ ಬರಿತಾ ಇರ್ತೀನಿ. ನಾನು ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಅವತ್ತಿನಿಂದ ಇವತ್ತಿನ ತನಕನೂ ನಾನು ಬರಿತಾ ಇದ್ದೀನಿ. ಸೊ ಅವತ್ತಿಂದ ಇವತ್ತಿನ ತನಕನೂ ಡೊನೇಟ್ ಮಾಡ್ತಾನೆ ಇದ್ದೀನಿ, ನನ್ನ ಕೈಲಿ ಏನಾಗುತ್ತೋ ಅದು. ಸೊ ನೀವು ಇಂಟೆನ್ಷನ್ನ ಬರೀರಿ, ಡೆಫಿನೆಟ್ಲಿ ಅದು ಆಗತ್ತೆ. ಆಗತ್ತೆ ಅಂದ್ಕೊಂಡು ಬರೆದ್ರೆ ಖಂಡಿತ ಆಗತ್ತೆ. ಆ್ಯಂಡ್ ನಾನು ಕಾಲು ಸುಟ್ಕೊಂಡಿದ್ದೆ ಗೊತ್ತಾ, ಅದು ವಾಸಿನೇ ಆಗ್ತಾಯಿಲ್ಲ. ನಂಗೆ ಸಿಕ್ಕಾಪಟ್ಟೆ ನೋವು. ನಾನು ಯಾಕೆ ಸುಟ್ಕೊಂಡೋ, ಹೆಂಗೆ ಸುಟ್ಕೊಂಡೋ, ಎಷ್ಟು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಆ ಮಾರ್ಕ್ ಹಾಗೆ ಉಳಿದ್ಬಿಡುತ್ತೇನೋ ಅಂತ ಬೇಜಾರು ನನಗೆ. ಅದು ವಾಸಿನೇ ಆಗ್ತಿಲ್ಲ, ತುಂಬ ನೋವ್ತಾ ಇದೆ ನನಗೆ. ಚಿಕ್ಕ ಗಾಯ, ಬಟ್ ಅದು ತುಂಬ ದೊಡ್ಡದಾಗಿ ಕಾಣ್ತಿದೆ ನನ್ನ ಕಣ್ಣಿಗೆ. ಆ್ಯಂಡ್ ಅದಕ್ಕೆ ಕ್ರೀಮ್ ಅಪ್ಲೈ ಮಾಡಿ ಅದಾದಮೇಲೆ ಜರ್ನಲ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇಷ್ಟು ದಿವಸ ಅಂದರೆ ಏನು ಲಾಸ್ಟ್ ಇಯರೆಲ್ಲ ನಾನು ಜರ್ನಲ್ ತುಂಬ ತಪ್ಪಾಗಿ ಬರೀತಿದ್ದೆ ಅಂತ ನನಗೆ ರಿಯಲೈಸ್ ಆಯಿತು. ತಿಳ್ಕೊಂಡಾಗಿಂದ ಕರೆಕ್ಟಾಗಿ ಬರಿತಾ ಇದ್ದೀನಿ. ಅಂದರೆ ಇಡೀ ದಿನ ನಮಗೆ ಏನೆಲ್ಲ ಸಿಕ್ಕಿದೆ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಒಂದು 10-20 ವಿಚಾರ ಅಂತೂ ಖಂಡಿತ ಆಗಿರುತ್ತೆ. 10-20 ಇಲ್ಲ ಅಂದರೂ 5 ಆದರೂ ಆಗಿರುತ್ತೆ. ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸಿ. ಅಂದರೆ ಇವತ್ತಿನ ದಿನ ಕೊಟ್ಟಿರೋದಕ್ಕೆ ನೀವು ಭಗವಂತನಿಗೆ ಥ್ಯಾಂಕ್ ಯು ಹೇಳಿ. ಆ್ಯಂಡ್ ಊಟ ಮಾಡಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಹೇಳಿ, ನಡೆದಾಡ್ತಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಆ್ಯಂಡ್ ತುಂಬ ಖುಷಿಯಾಗಿರ್ತೀರ, ಯಾವುದೋ ಒಂದು ಮೂಮೆಂಟಲ್ಲಿ ತುಂಬ ಎಂಜಾಯ್ ಮಾಡಿರ್ತೀರ, ಆ ಮೂಮೆಂಟಿಗೆ ಥ್ಯಾಂಕ್ ಯು ಹೇಳಿ. ಸೊ ಈ ರೀತಿ ತುಂಬ ವಿಚಾರಗಳಿರುತ್ತೆ ಇಡೀ ದಿನ. ಸೊ ಅದೆಲ್ಲದಕ್ಕೂ ನೀವು ಥ್ಯಾಂಕ್ ಯು ಹೇಳಲೇಬೇಕು. ಯೂನಿವರ್ಸಿಗಾದರೂ ಹೇಳಿ, ಭಗವಂತನಿಗಾದರೂ ಹೇಳಿ, ಒಟ್ಟಿನಲ್ಲಿ ಥ್ಯಾಂಕ್ ಯು ಹೇಳ್ತಾನೆ ಇರಿ, ಎಲ್ಲ ಒಳ್ಳೆಯದಾಗತ್ತೆ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆದು ಅದಾದಮೇಲೆ ರಿಲ್ಯಾಕ್ಸ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಒಳ್ಳೆ ಕಚ್ಚಬೇಕು ಅನ್ಸುತ್ತೆ ಗೊತ್ತಾ ನನಗೆ, ಬಟ್ ಕಚ್ಚಕ್ಕಾಗಲ್ಲ, ಏನು ಮಾಡಲಿ. ಅದಾದಮೇಲೆ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಟು ಡೂ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೂ ಅಷ್ಟೇ ರೆಗ್ಯುಲರಾಗಿ ಸೇಮ್ ಇರುತ್ತೆ. ಶೂಟಿಂಗ್ ಇದ್ದಾಗ ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ, ಬಿಟ್ಟರೆ ಮಿಕ್ಕಿದೆಲ್ಲನೂ ಸಿಮಿಲರ್ ಹಾಗೆ ಇರುತ್ತೆ. ನೀವು ಅಷ್ಟೇ ಟು ಡೂ ಲಿಸ್ಟ್ನ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನೀವು ಇದನ್ನ ನೆನ್ಪು ಮಾಡ್ಕೊಳ್ಳಿ. ಟು ಡೂ ಲಿಸ್ಟಲ್ಲಿ ನೋಡಿದ್ರೆ ಇದನ್ನು ಬರ್ಕೊಂಡಿದ್ದೆ ಅಲ್ವಾ, ಇದನ್ನು ಮಾಡಬೇಕಲ್ವಾ, ಯಾಕೆ ನಾನು ಇನ್ನೂ ಮಾಡಿಲ್ಲ ಅಂತ ಅನ್ಸುತ್ತೆ. ನಾನು ಅಷ್ಟೇ ಕೆಲವೊಂದು ವಿಚಾರಗಳನ್ನ ಮರ್ತುಬಿಟ್ಟಿರ್ತೀನಿ, ಬಟ್ ಅದು ಬೋರ್ಡ್ ನೋಡಿದಾಗ ಇದು ನಾನು ಮಾಡೇ ಇಲ್ಲ ಅಲ್ವಾ, ಸರಿ ಇವಾಗ ಮಾಡೋಣ ಆ ಥರ ಅಂದ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಟು ಡೂ ಲಿಸ್ಟ್ನ ಮಾಡ್ಕೊಳ್ಳಿ. ಆ್ಯಂಡ್ ಹುಣ್ಣಿಮೆ ಆಗಿರೋದ್ರಿಂದ ಯಾಕೋ ನನಗೆ ನೇಚರ್ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು, ಸ್ಪೆಷಲಿ ಚಂದ್ರನ ಹತ್ರ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಸೊ ಟೆರೆಸ್ ಮೇಲೆ ಹೋದೆ. ಈ ಟೆರೆಸ್ಸು ನನಗೆ ಸ್ವಲ್ಪ ಭಯಾನಕ ಅಂತ ಅನ್ನಿಸ್ತು, ಬಟ್ ಕೆಳಗಡೆ ನಮ್ಮ ಅಪ್ಪ ಇರ್ತಾರಲ್ವ, ಏನು ಭಯ ಇಲ್ಲ. ಸುಮ್ಮನೆ ಒಂದು ಕೂಗು ಅಪ್ಪ ಅಂದರೆ ಸಾಕು, ನಮ್ಮ ಅಪ್ಪ ಬಂದುಬಿಡ್ತಾರೆ. ಸೊ ಹೋಗಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಟೈಮ್ ಪಾಸ್ ಮಾಡಿದೆ. ತುಂಬಾ ರಿಫ್ರೆಶಿಂಗ್ ಅಂತ ಅನ್ನಿಸ್ತು ನನಗೆ. ಹ್ಯೂಮನ್ಸ್ಗಿಂತ ನಾವು ಜಾಸ್ತಿ ನೇಚರ್ ಜೊತೆ ಕನೆಕ್ಟ್ ಆಗಬೇಕು, ಆವಾಗ ನಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆ್ಯಂಡ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಅಷ್ಟೇ ಇನ್ಮೇಲೆ ಹಾಗೆ ಮಾಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ನೇಚರ್ ಜೊತೆ ಕನೆಕ್ಟೆಡ್ ಆಗಿರ್ತೀನಿ. ಒಂದು 5 to 10 minutes ನೀವು ಆಕಾಶ ನೋಡಿ ಮಾತಾಡಿ, ಅಥವಾ ಯಾವ್ದಾದ್ರು ಮರನ ನೋಡಿ ಮಾತಾಡಿ, ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ನೋಡಿ ಮಾತಾಡಿ. ನನಗೆ ಚಿಕ್ಕ ವಯಸ್ಸಿಂದನೂ ವಸ್ತುಗಳ ಜೊತೆ ಮಾತಾಡಿ ಅಭ್ಯಾಸ ಆಯಿತಾ. ನನ್ನ ಹತ್ರ ಇರೋ ಪ್ರತಿಯೊಂದು ವಸ್ತು ಜೊತೆ ನಾನು ಮಾತಾಡಿದ್ದೀನಿ. ಅಕಸ್ಮಾತ್ ಕೆಳಗೆ ಬಿದ್ದೋಯ್ತು ಅಂದರೆ ಯಾಕೆ ಬಿದ್ದೆ ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತೀನಿ ಅಂತೋಳು ನಾನು. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಏನು ತುಂಬ ಚೆನ್ನಾಗಿ ಕೇಳ್ತಿದ್ರಿ. ವ್ಲಾಗ್ ಇಲ್ಲಿದೆ. ಓಕೆ ಬಾಯ್.